ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೆಆರ್ಪೇಟೆ ಪಟ್ಟಣದ ಹೇಮೋತಿ ಜಲಾಶಯ ಯೋಜನೆಯ ನಂಬರ್ 3 ವಿಭಾಗ ಕಚೇರಿಯ ಕಾರ್ಯಪಾಲಕ ಎಂಜಿನಿಯರ್ ಕಿಜರ್ ಅಹಮದ್ ವಯೋನಿವೃತ್ತವಾದ ಹಿನ್ನೆಲೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಇವರಿಗೆ ಬೀಳ್ಕೊಡಲಾಗಿದೆ. ಈ ವೇಳೆಯಲ್ಲಿ ಪ್ರಭಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಆನಂದ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕೆಆರ್ಪೇಟೆ ಪಟ್ಟಣದ ಹೇಮೋತಿ ಜಲಾಶಯ ಯೋಜನೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ದಕ್ಷತೆಯಿಂದ ಪ್ರಾಮಾಣಿಕತೆ ಸೇವೆ ಸಲ್ಲಿಸಿ ಜನಪ್ರಿಯರಾಗಿದ್ದ ಕಿಜರ್ ಅಹಮದ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕಿಜರ್ ಅಹಮದ್, ಸರ್ಕಾರಿ ಕೆಲಸದಲ್ಲಿ ವರ್ಗಾವಣೆ ಹಾಗೂ ಸೇವಾ ನಿವೃತ್ತಿ ಎನ್ನುವುದು ಸಾಮಾನ್ಯ ಸಂಗತಿಯಾಗಿದೆ. ಆದರೆ ನಾವು ನಮ್ಮ ಸೇವಾ ಅವಧಿಯಲ್ಲಿ ಕೈಗೊಂಡ ಗುಣಮಟ್ಟದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕಾರ್ಯದಕ್ಷತೆ ಬಗ್ಗೆ ಸಾರಿ ಹೇಳುತ್ತೆ. ನನ್ನ 35 ವರ್ಷದ ಅಧಿಕಾರದ ಅವಧಿಯಲ್ಲಿ ಗುತ್ತಿಗೆದಾರರು ಹಾಗೂ ಇಲಾಖೆ ಇಂಜಿನಿಯರ್ಗಳು ಸಿಬ್ಬಂದಿಗಳು ನೀಡಿದ ಸಹಕಾರದಿಂದ ನಾನು ಹೆಚ್ಚಿನ ಸಾಧನೆ ಮಾಡಿ ಜನಸಾಮಾನ್ಯರ ಪ್ರೀತಿ ವಿಶ್ವಾಸ ಗಳಿಸಲು ಸಾಧ್ಯವಾಗಿದೆ ಎಂದರು. ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತಂದ್ರೆ ಈ ದಿನ ನಿವೃತ್ತಿಯಾಗುವುದು ಸರ್ವಸಾಮಾನ್ಯ, ಹುಟ್ಟು ಅನಿವಾರ್ಯ, ಸಾವು ಖಚಿತ. ಹಾಗೆ ಸೇವೆಗೆ ಸೇರುವುದು ಅನಿವಾರ್ಯ. ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಹೊಂದತಕ್ಕಂಥದ್ದು ಅದು ಲೋಕಾರೂಢಿ, ಸರ್ಕಾರದ ನಿಯಮ. ಅದೇ ರೀತಿ ಏನಾಗಿದೆ, ನಾವು ಸರ್ಕಾರಕ್ಕೆ ಇವರು ಕಿಜರ್ ಅಹಮದ್ ಸಾಹೇಬರು 10/7/1987 ದಿನಗೂಲಿ ನೌಕರರಾಗಿ ಸೇವೆಗೆ ಸೇರ್ತಕ್ಕಂಥದ್ದು. ದಿನಗೂಲಿ ನೌಕರರಾಗಿ ಸೇವೆ ಸೇರಿ ಅದನ್ನ ಸಾಕಂಜರಿಗೆ ಕಾಯಮಾಗಿ ಸೇವೆ ಸಲ್ಲಿಸ್ತಾರೆ. ಆಮೇಲೆ 10/7/1990 ದಿನಗೂಲಿ ನೌಕರರಿಂದ ಸಕ್ರಮಗೊಂಡು ಸಹಾಯಕ ಇಂಜಿನಿಯರ್ ಆಗಿ ಎಲ್ಲಿ PWD ಜಲಸಂಪನ್ಮೂಲ, ಸಣ್ಣ ನೀರಾವರಿಯಲ್ಲಿ ಇಷ್ಟು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ಯಾಕೆ ಅಂದರೆ ಸೇವೆ ಸಲ್ಲಿಸುವುದು, ಇಂಜಿನಿಯರ್ ಸೇವೆ ಸಲ್ಲಿಸೋದು ತುಂಬ ಕಷ್ಟ. ಅದು ಇಂಜಿನಿಯರ್ಸ್ ಅಂದ್ರೆ ಏನು, ಸಮಾಜದಲ್ಲಿ ಅದೊಂಥರ ಏನೋ ಇಂಜಿನಿಯರ್ಸ್ ಅಂದ್ರೆ ಬಿಡಪ್ಪ ಅವ್ರಿಗೇನು ಹಾಗೆ ಹೀಗೆ ಅಂತ. ಅಲ್ಲಿ ಅವರ ಸ್ಟ್ರೆಸ್ ಸ್ಟ್ರೈನ್ ಎಂತ ಗೊತ್ತಿರಲ್ಲ. ನನ್ನ ಅನುಭವ ಪ್ರಕಾರ ನನಗೆ ಈ ಸೇವೆಗೆ ಸೇರಿದ ಮೇಲೆ ನಮಗೆಲ್ಲ ಕಾಯಿಲೆಗಳು ಬಂದಿತ್ತು. ಇಲ್ಲಿ ಏನಾಗುತ್ತೆ, ಸ್ಟ್ರೆಸ್ಸು ಸ್ಟ್ರೈನ್ ಎಲ್ಲ ಸ್ವಭಾವ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಇಂಜಿನಿಯರು ಎಲ್ಲೋ ಎಷ್ಟೋ ಸಂಗಮದಲ್ಲಿ ಇರ್ತಾರೆ, ನಮ್ಮ ನಾಯಕರು ನಾಯಕ ಎಲ್ಲಿದ್ರಿ, ಬೇಗ ಬನ್ರಿ, ಅರ್ಜೆಂಟ್ಗೆ ಡಿವಿಷನ್ ಅಂತೀನಿ, ಗುರೂರ್ ಬನ್ನಿ ಅಂತ ಹೇಳ್ತೀನಿ. ಗುರೂರ್ ಬರ್ಬೇಕು, ಇಟ್ ವಿಲ್ ಟೇಕ್ 2 hours to 2.5 hours ಬೇಕು. ಯಾಕೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅರ್ಜೆಂಟ್ ಬರ್ರಿ ಅಂದ್ರೆ ಯಾರು ಅವ್ರು ಬರ್ತಾರೆ. ಬಂದ ನಾವು OR ಆಫೀಸರ್ ಆಗಿರ್ತಕ್ಕಂಥ ಸರಳವಾಗಿ ಬಗೆಹರಿಸಿ ಎಲ್ಲರಿಗೂ ಒಂದು ಉತ್ತಮ ಮಾರ್ಗದರ್ಶನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಕೂಡ ಜೊತೆಗಿದ್ದಾಗಲೂ ಕೂಡ ಅವರು ಅತ್ಯಂತ ಸರಳವಾಗಿ ಕೆಲವೊಂದು ವಿಚಾರಗಳನ್ನ ಕೂಡ ತಿಳಿಸ್ತಿದ್ರು. ನಂತರದಲ್ಲಿ ನಾವು ಬೇರೆ ಬೇರೆ ಇಲಾಖೆಗಳು ಹೋದ್ರು, PWD ಹೋದ್ರು, ನಾನು ಇರಿಗೇಷನ್ಗೆ ಉಳ್ಕೊಂಡೆ. ಸೊ ಅವ್ರಿಗೆ ಒಂದು PWD ಕೂಡ ಇನ್ನೂ ಹೆಚ್ಚಿನ ಅನುಭವ ಅಂತ ಸಿಕ್ಕಿರ್ತಕ್ಕಂಥ ದೊಡ್ಡ ಗುರುಗಳಿದ್ದಂಥವರು ಕೂಡ ಅವರು ಇನ್ನೂ ಹೆಚ್ಚಿನ ಒಂದು ತರಬೇತಿಯನ್ನು ನೀಡಿ ಯಾವುದು ಒಂದು ಉನ್ನತ ಶ್ರೇಣಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಉತ್ತಮ ಅವಕಾಶ ಆಯಿತು ಅಂತ ನಾನಾದರೂ ಭಾವಿಸಿದ್ದೀನಿ. ಸೊ ನಾವಿಬ್ಬರು ಒಂದು ಸಣ್ಣ ನೀರಾವರಿಗೆ ಸೇರಿದಾಗ ಇಲ್ಲಿಗೆ ಕೇರ್ಪೇಟೆಯಲ್ಲಿ ಕೂಡ ನಾನು ಪ್ರಾರಂಭದಲ್ಲಿ ಸೇರಿದ್ದೆ, ಅವರು MI ಮಂಡ್ಯದಲ್ಲಿತ್ತು. ಸೊ ನಂತರದಲ್ಲಿ 2 ಬರ್ಜಾದಾಗ ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಉಂಟು. ಸೊ ಈ ಒಂದು ನಿಟ್ಟಲ್ಲಿ ಈಗ ನನಗಾಗ 10 ತಿಂಗಳು ಮುಂಚಿತವ್ರು ರಿಟೈರ್ಡ್ ಆಗಿದ್ದೀನಿ, ಅವ್ರು ಈಗ ರಿಟೈರ್ಡ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಕೆಲವೊಂದು ವಿಚಾರಗಳು ಕೇಳಿದೆ, ಸಣ್ಣ ಸೊಪ್ಪಗಳು ಮತ್ತು ಚಂದ್ರಗೌಡರು ಅವ್ರು ಎಷ್ಟೊಂದು ಸೇವಾ ಮನೋಭಾವ ಇತ್ತು, ನಾವು ಇಲ್ಲಿ ಎಷ್ಟು ಮಟ್ಟಿನ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರು, ಕೇರ್ಪೇಟೆಯಲ್ಲಿ ಏನು ಸಮಸ್ಯೆ ಇತ್ತು ಅಂದರೆ ಯಾವ ಮಟ್ಟದಲ್ಲಿ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈ ಮುಂದಿನ ಜೀವನಗಳಲ್ಲಿ ಈಗ ಈ ದಿನ ಅವರು ನಿವೃತ್ತರಾಗ್ತಾ ಇರೋದ್ರಿಂದ ಅವ್ರಿಗೆ ಭಗವಂತ ಅವರು ಕುಟುಂಬದ ವರ್ಗವರಿಗೆ ಅವ್ರಿಗೆ ಮತ್ತೆ ಎಲ್ಲರಿಗೂ ಒಂದು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮ ತುಂಬ ನಮಗೆ ಒಡನಾಟ ಅಂತಂದರೆ ನಮ್ಗೆ ಎಷ್ಟು ಅಂತಂದರೆ ಅವರು ಕೇವಲ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರಲಿಲ್ಲ, ನಮಗೆ ಮಾರ್ಗದರ್ಶಕರಾಗಿದ್ದರು, ಗುರುಗಳಾಗಿದ್ದರು, ಆತ್ಮೀಯರಾಗಿದ್ದರು, ಸ್ನೇಹಿತರಾಗಿದ್ದರು. ಅಷ್ಟು ನಮಗೆ ಯಾವುದಾದ್ರು ತಪ್ಪು ನೆನಪುಗಳನ್ನಾದಾಗ ನಮಗೆ ತಿದ್ದಿ ಸಹಜ ಕೆಲಸ ಹಿಂಗೆ ಮಾಡ್ತಕ್ಕಂಥ ಇದರಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಆ ಥರ ಅಲ್ಲ, ಈ ಥರ ಹಿಂಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಖಂಡಿತ ನಮ್ಮನ್ನು ಒಂದು ಸರಿದಾರಿಗೆ ತಗೊಂಡಿರ್ತಕ್ಕಂಥ ಒಂದು ದಾರಿನಲ್ಲಿ ನಮಗೆ ನಮ್ಮ ಮಾರ್ಗದರ್ಶಕರಾಗಿ ನಮಗೆ ಕೆಲಸ ಮಾಡಿದ್ದಾರೆ. ಅವರು 2 ವರ್ಷದ ಅವಧಿಯಲ್ಲಿ ಒಂದು ತಿಂಗಳು ಕಡಿಮೆ, 2 ತಿಂಗಳು ಕಡಿಮೆ, 2 ತಿಂಗಳು ಕಡಿಮೆ, ಅಷ್ಟು 1 ವರ್ಷ 10 ತಿಂಗಳ ಅವಧಿನಲ್ಲಿ ಖಂಡಿತ ಅವ್ರ ಹತ್ರ ಕೆಲಸ ಮಾಡ್ತಕ್ಕಂಥ ಒಂದು ಸುಲಭವಾಗಿ ನಮಗೆ ತುಂಬ ಚೆನ್ನಾಗಿತ್ತು. ಅಂತ ಒಂದು ನುರಿತಂಥ ಅನುಭವಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೈ ಕೆಲಸ ಮಾಡುವಂಥ ನಾವೇ ಜನರು. ಮತ್ತು ಮುಂದಿನ ದಿನಗಳಲ್ಲಿ ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ.
ಆ ನಿವೃತ್ತಿ ದಿನಗಳು ಆಶಾದಾಯಕವಾಗಿರಲಿ, ತಮ್ಮ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮತ್ತು ಅಷ್ಟೇ ರೀತಿಯಾಗಿ ಸಂತೋಷವನ್ನು ಮತ್ತು ನೆಮ್ಮದಿಯನ್ನು ಕೈಪಾದಷ್ಟು ಪಾತ್ರ ಈ ಸಮಾರಂಭದಲ್ಲಿ ಮಾತುಗಳನ್ನು ಮಾಡುತ್ತಿದ್ದಾರೆ. ಪಾಂಡವಪುರ ಉಪವಿಭಾಗದಿಂದ ಬಂದಿರತಕ್ಕಂಥ ನನ್ನ ಸ್ನೇಹಿತರು, ನಾನು ಎಲ್ಲೂ ಸಹೋದ್ಯೋಗಿಗಳು ಅಂತ ಹೇಳೇ ಇಲ್ಲ, ಎಲ್ಲ ನಾನು ಎಲ್ಲರಿಗೂ ಪರಿಚಯ ಮಾಡಿಸೋದು ನಮ್ಮ ಸ್ನೇಹಿತರು ಅಂತಾನೆ ಪರಿಚಯ ಮಾಡಿಸ್ಕೊಂಡು ಈ ಥರ ಬಂದಿದ್ದಕ್ಕೆ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಕೃತಜ್ಞತೆ ಅರ್ಪಿಸ್ತಾ, ನನಗೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ, ನಮ್ಮ ಆನಂದ್ ಅವ್ರಿಗೆ ಈ ಒಂದು ಸ್ಥಾನ ಇವಾಗ ಅವರು ನನ್ನಿಂದ ಒಂದು ಪ್ರಭಾರವನ್ನು ಹಸ್ತಾಂತರಿಸ್ಕೊಂಡಿದ್ದಾರೆ. ನಾನು ಈ ಗಳಿಗೆಯಲ್ಲಿ ಅವ್ರಿಗೆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದೇನೆಂದ್ರೆ, ಅವ್ರಿಗೆ ದೇವರು ಆರೋಗ್ಯ ಮತ್ತೆ ನೆಮ್ಮದಿ ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಕಚೇರಿಯ ಸುಗಮವಾಗಿ ಸಾಗಲಿ, ಯಾವುದೂ ಅಡೆತಡೆ ಇಲ್ಲದೇನೆ ಅವ್ರಿಗೂ ದೇವರು ಒಂದು ಹೆಸರು ತಂದ್ಕೊಳ್ಳಿ, ಒಳ್ಳೆ ಕೆಲಸಗಾರ ಅಂತ ಬಯಸುತ್ತಾ, ನಾನು ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಮತ್ತೆ ನಮ್ಮ ಬೇರೆ ಉಪವಿಭಾಗದಲ್ಲಿ ಎಲ್ಲ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗಳಿಗೆ ಮತ್ತೆ ಸಹಾಯಕ ಇಂಜಿನಿಯರ್ಗಳಿಗೆ, ಕ್ರಿಯಾ ಇಂಜಿನಿಯರ್ಗಳಿಗೆ ಮತ್ತೆ TA ಮೇಡಮ್ ಅವರಿಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬಯಸುತ್ತಾ, ನನಗೆ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮಸ್ಕಾರ. ಕಾರ್ಯಕ್ರಮದಲ್ಲಿ ವಿಶ್ವನಾಥ ಪುಟ್ಟ ನರಸಪ್ಪ, ಚಂದ್ರೇಗೌಡ, ಗುರುಪ್ರಸಾದ್, ಬಸವೇಗೌಡ, ಕುಮಾರ್, ರವಿಕುಮಾರ್, ನಾಗರಾಜು, ರಾಘವೇಂದ್ರ, ಮೋಹನ್ ನಾಯಕ, ನಂಜೇಗೌಡ, ಮನ್ಸೂರ್ ಖಾನ್, ರಶ್ಮಿ, ಪ್ರೇಮಲತಾ, ಗುತ್ತಿಗೆದಾರು ಆದ ಪ್ರವೀಣ್, ರವಿ, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.